ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ, ಹಿರಿಯ ಶಾಸಕರು, ರಾಜಕಾರಣಿಗಳು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆ ದಾವಣಗೆರೆಯ ಪ್ರಮುಖ ಬೀದಿಗಳಲ್ಲಿ ಸಾಗ್ತಾ ಇದೆ. ಸ್ವಲ್ಪತ್ರಲ್ಲೇ ಹೈಸ್ಕೂಲ್ ಮೈದಾನವನ್ನು ತಲುಪಿ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಲ್ಲಿ ಸಾರ್ವಜನಿಕರು ಸೇರಿದಂತೆ VVIPಗಳು ಅಂತಿಮ ನಮನವನ್ನು ಸಲ್ಲಿಸಲಿಕ್ಕಿದ್ದಾರೆ. ಅವರ ರಾಜಕೀಯ ಜೀವನದ ಬಗ್ಗೆ ಹೇಳ್ತಾ ಇದ್ದೀವಿ. ಶಾಮನೂರು ಶಿವಶಂಕರಪ್ಪನವರ ರಾಜಕೀಯ ಪಯಣ ಶುರುವಾಗಿದ್ದು 5 ದಶಕಗಳ ಹಿಂದೆ, ಅಂದರೆ 50 ವರ್ಷಗಳ ಹಿಂದೆ. ಸುಮಾರು 1970ರ ಸಮಯದಲ್ಲಿ ನಗರಸಭೆ ಸದಸ್ಯರಾಗಿ ಅವರು ಪದಾರ್ಪಣೆ ಮಾಡ್ತಾರೆ. ಅದಾದಮೇಲೆ ನಗರಸಭೆ ಅಧ್ಯಕ್ಷರಾಗ್ತಾರೆ, ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. 1994ರಿಂದ ಅವರ ಒಂದು ರಿಯಲ್ ರಾಜಕೀಯದ ಒಂದು ಜರ್ನಿ ಶುರುವಾಗುತ್ತೆ. ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸತತವಾಗಿ ಗೆಲುವು ಸಾಧಿಸ್ಕೊಂಡು ಬಂದಂಥ ಶಾಮನೂರು ಶಿವಶಂಕರಪ್ಪನವರು ಸತತ 6 ಬಾರಿಗೆ ಗೆದ್ದು ಶಾಸಕರಾಗಿ, ಜೊತೆಗೆ 1 ಬಾರಿ ಸಚಿವರಾಗಿ, 1 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ. ದಾವಣಗೆರೆ ಶಾಸಕರಾಗಿಯೇ ಅವರು ಸೇವೆ ಸಲ್ಲಿಸಿರುವುದು. 98ರಿಂದ 99ರವರೆಗೆ ಅಧಿಕಾರದಲ್ಲಿರ್ತಾರೆ. ಫಸ್ಟು 2013ರಲ್ಲಿ ದಾವಣಗೆರೆ ದಕ್ಷಿಣದಿಂದ ಪುನರ್ ಆಯ್ಕೆ ಆಗ್ತಾರೆ. ಅದಾದಮೇಲೆ 2016ನೇ ಇಸ್ವಿಲಿ ತೋಟಗಾರಿಕೆ APMC ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಾರೆ. ತಮ್ಮ ಅಧಿಕಾರಾವಧಿಯಲ್ಲಿ ತೋಟಗಾರಿಕೆ APMC ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿ ಸೇವೆಯನ್ನು ಸಲ್ಲಿಸಿದರು. ಹೀಗೆ ಹಂತ ಹಂತವಾಗಿ ಅಧಿಕಾರಕ್ಕೆ ಏರ್ತಾ ಸಾಕ್ತಾರೆ ಶಿವಶಂಕರಪ್ಪನವರು. ತಮ್ಮ ಕ್ಷೇತ್ರವನ್ನು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಕಾಯ್ದುಕೊಂಡಿದ್ದಾರೆ. ಅಜೇಯ ಶಾಸಕರು ಅಂತಾನೆ ಪ್ರಸಿದ್ಧಿ. ರಾಜಕಾರಣದ ಹೊರತಾಗಿಯೂ ಶಿವಶಂಕರಪ್ಪನವರು ಹಲವು ಹುದ್ದೆಗಳನ್ನು ನಿಭಾಯಿಸಿದರು. ಬಾಪೂಜಿ ವಿದ್ಯಾಸಂಸ್ಥೆ ಕಟ್ಟಿ ಬೆಳೆಸಿದಂಥವರು, ಅದರ ಗೌರವ ಕಾರ್ಯದರ್ಶಿಯಾಗಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ನೂರಾರು ಸಂಘ ಸಂಸ್ಥೆಗಳಿಗೆ ಗೌರವಾಧ್ಯಕ್ಷರು, ನೂರಾರು ಕ್ರೀಡಾ ಸಂಸ್ಥೆಗಳ ಮಹಾಪೋಷಕರು, ಅಲ್ಲಿಯೂ ಗೌರವಾಧ್ಯಕ್ಷರು, ಮಾರ್ಗದರ್ಶಕರು ಕೂಡ. ಹೀಗೆ ಅವರ ನಿರಂತರ ಸೇವೆ, ದಣಿವರಿಯದ ಒಂದಷ್ಟು ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು ಎಲ್ಲರನ್ನೂ ಒಟ್ಟುಗೂಡಿಸಿ ನಮ್ಮವರೆಂದು ಸಾಗುವಂತಹ ಆ ಗುಣ, ಆ ಸೇವೆಗೆ ಹಲವು ಪ್ರಶಸ್ತಿಗಳು ಲಭಿಸಿದವೆ. ಜೊತೆಗೆ ಹಲವು ಬಿರುದುಗಳು ಇವರಿಗೆ ಸಿಕ್ಕಿದೆ. ದಾವಣಗೆರೆಯ ಮಹಾಜನತೆಯಿಂದ ವಿದ್ಯಾಶ್ರೀ ಅಂತ, ಆಮೇಲೆ ಶಿವಶಂಕರಪ್ಪನವರ ಅಭಿಮಾನಿಗಳ ಸಂಘದಿಂದ ನಿತ್ಯ ಸೇವಾ ಯಜ್ಞಧಾರಿ ಅಂತ ಬಿರುದು ಸಿಕ್ಕಿದೆ. ಇದರ ಜೊತೆಗೆ ನೂರಾರು ಪ್ರಶಸ್ತಿಗಳು ಸಿಕ್ಕಿದೆ. ಧಾರ್ಮಿಕ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿದ್ದರು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಲವು ಮಠಮಾನ್ಯಗಳಿಂದ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಲಾಗಿದೆ. ಸಿರಿಗೆರೆಯ ತರಳಬಾಳು ಬ್ರಹ್ಮನ್ಮಠದಿಂದ ಧರ್ಮ ಚೂಡಾಮಣಿಯ ಬಿರುದು ಸಿಕ್ಕಿದೆ. ಚಿತ್ರದುರ್ಗದ ಮುರುಘಾ ಮಠದಿಂದ ಶಿಕ್ಷಣ ಸುಧಾರಕ ಪುರಸ್ಕಾರ ಸಿಕ್ಕಿದೆ. ಆದಿನಾಥ ಪ್ರತಿಷ್ಠಾನದಿಂದ ಶತಮಾನದ ಶ್ರೇಷ್ಠ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ನೋಡಿ, ಇವರು ದಾವಣಗೆರೆಯ ದಕ್ಷಿಣ ಕ್ಷೇತ್ರವನ್ನು ಕಾಂಗ್ರೆಸ್ನ ಕೋಟೆಯಾಗಿ ಮಾರ್ಪಡಿಸಿದರು. ಸತತವಾಗಿ ಗೆಲುವು ಸಾಧಿಸಿದ್ದು 2008, 2013, 2018, 2023 ಹೀಗೆ ಸಾಲು ಚುನಾವಣೆಗಳಲ್ಲೂ, ಅಂದರೂ ಪ್ರತಿ ಬಾರಿಯ ಚುನಾವಣೆಯಲ್ಲೂ ಕೂಡ ಗೆಲುವು ದಾಖಲಿಸಿ ಅದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದದು. ಸತತವಾಗಿ ಗೆದ್ದು ಹ್ಯಾಟ್ರಿಕ್ಕನ್ನು ಮೀರಿ 1 ಬಾರಿ ಹೆಚ್ಚು, ಆಮೇಲೆ ನಿರಂತರವಾಗಿ ಗೆದ್ದು ಬೀಗಿದ್ದು. ಇದೀಗ ಅವರ ಅಗಲಿಕೆ ಅವರ ಅಭಿಮಾನಿಗಳಿಗೆ, ರಾಜಕೀಯ ನಾಯಕರಿಗೆ ತೀವ್ರ ಆಘಾತ ತಂದೊಡ್ಡಿದೆ, ನೋವು ತರಿಸಿದೆ. ಹಲವು ಕಡೆಗಳಲ್ಲಿ ಹಲವು ರಾಜಕಾರಣಿ ನಾಯಕರು ಕಂಬನಿ ಮಿಡ್ತಿದ್ದಾರೆ. ಅವರಿಂದ ರಾಜಕೀಯ ಪಾಠವನ್ನು ಮಾಡಿಸಿಕೊಂಡವರು ಕಂಬನಿ ಮಿಡಿದಿದ್ದಾರೆ. ಸದ್ಯ ಅಂತಿಮ ಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ. ಇದಾದ ನಂತರ ಹೈಸ್ಕೂಲ್ ಮೈದಾನದಲ್ಲಿ ಸಂಜೆ 4 ಗಂಟೆಗೆ ತನಕವೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ.
ಪಾರ್ಥಿವ ಶರೀರದ ಮೆರವಣಿಗೆ ಅಥವಾ ಶಾಮನೂರಿನ ಅಂತಿಮ ಯಾತ್ರೆಯ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಮೂರು ಗಂಟೆಗೆ ತರಬೇಕು, 3-4 ಗಂಟೆಗೆ ತನಕನೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ನಗರದ PJ ಬಡಾವಣೆಯಲ್ಲಿರುವಂಥ ಹೈಸ್ಕೂಲ್ ಮೈದಾನದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಮೈದಾನವನ್ನು ತಲುಪುತ್ತೆ. ಅಲ್ಲಿ ಸಾರ್ವಜನಿಕರು ಮತ್ತು VVIPಗಳು ದರ್ಶನವನ್ನು ಮಾಡ್ತಾರೆ. ಅಂತಿಮ ದರ್ಶನವನ್ನು, ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅದಾದಮೇಲೆ ಇಲ್ಲಿಂದ ಮತ್ತೊಮ್ಮೆ ಮೆರವಣಿಗೆ ಮಾಡುವ ಮೂಲಕ ಕಲ್ಲೇಶ್ವರ ಮಿಲ್ಗೆ ಹೋಗುತ್ತೆ. ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ದಾವಣಗೆರೆಯ ಹೈಸ್ಕೂಲ್ ಮೈದಾನದಿಂದ ಲೈವ್ನಲ್ಲಿದ್ದಾರೆ. ರೂಪೇಶ್, ಈಗ ಇನ್ನು ಸ್ವಲ್ಪ ಹೊತ್ತರಲ್ಲೇ ಪಾರ್ಥಿವ ಶರೀರ ಮೆರವಣಿಗೆ ಮುಖಾಂತರ ಹೈಸ್ಕೂಲ್ ಗ್ರೌಂಡನ್ನು ತಲುಪುತ್ತೆ. ಅಲ್ಲಿ ಬಂದ ನಂತರ ಅಲ್ಲಿ ನಡೆಯುವಂಥ ಕಾರ್ಯಗಳು ಜೊತೆಗೆ ಅದಕ್ಕೆ ಸಿದ್ಧತೆಗಳು ಹೆಂಗಾಗಿದ್ದಾವೆ ಅಂತ ಹೇಳೋದಾದರೆ? ಶರತ್, ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಮೃತದೇಹ ಅಂತಿಮ ಯಾತ್ರೆ ಬರ್ತಾ ಇದೆ. ಈ ಕೆಲವೇ ಕ್ಷಣಗಳಲ್ಲಿ ಇನ್ನು ದಾವಣಗೆರೆ ಹೈಸ್ಕೂಲ್ ಮೈದಾನಕ್ಕೆ ಬರ್ತಾ ಇದೆ. ದಶಗಳು ತೋರಿಸ್ತಾ ಹೋಗ್ತೀವಿ. ಸಿದ್ಧತೆಗಳೆಲ್ಲವೂ ಕೂಡ ಇಲ್ಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೈದಾನಕ್ಕೆ ಬರುತ್ತೆ. ಹೈಸ್ಕೂಲ್ ಮೈದಾನ ಒಟ್ಟು 7 ಎಕರೆ ಜಾಗದಲ್ಲಿ ಈ ಒಂದು ಮೈದಾನ ಇದ್ದು ಇಟ್ಟರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿಗ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಭಾವಚಿತ್ರವನ್ನು ಕೂಡ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಈಗ VIPಗಳಿಗೆ ಒಂದು ಕಡೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಇನ್ನೊಂದು ಕಡೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈಗಾಗಲೇ ಸ್ವಾಮೀಜಿಗಳು ಕೂಡ ಈ ಒಂದು ಏನು ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ, ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಈಗಾಗಲೇ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೂರದ ಊರುಗಳಿಂದಲೂ ಕೂಡ ಜನ ಬಂದಿರೋದನ್ನು ಕೂಡ ಗಮನಿಸ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿಗ ಸಾಕಷ್ಟು ದೊಡ್ಡ ಮಟ್ಟಿಗೆ ಭದ್ರತೆಗಳನ್ನು ಕೊಡಲಾಗ್ತಾ ಇದೆ. DGP ಅವರು ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿದ್ದಾರೆ. IG ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅದೇ ರೀತಿ ಗಣ್ಯರು ಎಲ್ಲರೂ ಕೂಡ ಬರ್ತಾರೆ. ಯಾಕಂತೇಳಿ ಇದೇ ಸ್ಥಳಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ. ಅದಾದ ಬಳಿಕ CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಸೇರಿ ಹಲವಾರು ಗಣ್ಯರು ಬರ್ತಾರೆ. ಅದೇ ರೀತಿಯಾಗಿ ಕೇಂದ್ರ ಸಚಿವರುಗಳು ಕೂಡ ಬರಬಹುದು. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ಭದ್ರತೆಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ 8 SPನ ಭದ್ರತೆಗೋಸ್ಕರ ನಿಯೋಜನೆ ಮಾಡಿದ್ದನ್ನು ಕೂಡ ಗಮನಿಸ್ಕೊಳ್ತಾ ಇದ್ದೀರಿ. ಅದೇ ರೀತಿ ನೀವು ಜನವನ್ನು ಕೂಡ ನೋಡ್ಬೋದು. ಯಾಕಂತೇಳಿ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಜನಸಾಗರ ಹರಿದು ಬರ್ತಾ ಇದೆ. ಈಗಾಗಲೇ ಒಂದು 2-3 ಸಾವಿರ ಜನ ಈ ಒಂದು ಮೈದಾನದ ಒಳಗಡೆ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಊರುಗಳಿಂದ KSRTC ಬಸ್ಗಳಿರ್ಬೋದು, ಅದೇ ರೀತಿ ಖಾಸಗಿ ವಾಹನಗಳನ್ನು ಕೂಡ ಮಾಡಿಕೊಂಡು ಈ ಒಂದು ಮೈದಾನಕ್ಕೆ ಬರ್ತಾ ಇದ್ದಾರೆ. ದಾವಣಗೆರೆಯ ಹೃದಯ ಭಾಗದಲ್ಲಿ ಹೈಸ್ಕೂಲ್ ಮೈದಾನ ಇದೆ. ಹೀಗಾಗಿ ನೆಚ್ಚಿನ ನಾಯಕ, ಯಾಕಂತೇಳಿ ಒಂದಲ್ಲ ಒಂದು ರೀತಿಯ ಸಹಾಯ ಮಾಡಿರ್ತಾರೆ. ಸಮುದಾಯದ ನಾಯಕರು ಇರ್ತಾರೆ. ಅದೇ ರೀತಿಯಾಗಿ ಜನ ಕ್ಷೇತ್ರದ ಮತದಾರರು ಇರ್ತಾರೆ. ಬೇರೆ ಬೇರೆ ಭಾಗದ ಜನರು ಕೂಡ ಇರ್ತಾರೆ. ಹೀಗಾಗಿ ಸಾಕಷ್ಟು ಇಡೀ ರಾಜ್ಯದಲ್ಲೇ ಸಚಿವರಾಗಿ ಕೆಲಸವನ್ನು ಮಾಡಿದವರು ಶಾಮನೂರು ಶಿವಶಂಕರಪ್ಪನವರು. ಹೀಗಾಗಿ ಅವ್ರನ್ನ ಒಂದು ಅವರ ಮೃತದೇಹವನ್ನು ಕಣ್ಣು ತುಂಬಿಕೊಳ್ಬೇಕು. ಹೀಗಾಗಿ ಅವರಿಗೊಂದು ಕೊನೆಯದಾಗಿ ವಿದಾಯವನ್ನು ಹೇಳಬೇಕು ಅಂತೇಳಿ ಸಾಕಷ್ಟು ಬೇರೆ ಬೇರೆ ಭಾಗದ ಜನ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಮೈದಾನಕ್ಕೆ ಮೃತದೇಹ ಬರುತ್ತೆ. ಅದು ಕೂಡ ಯಾಕಂತ ಹೇಳಿದ್ರೆ ಅಂತಿಮ ಯಾತ್ರೆ ಮೂಲಕವಾಗಿ ಸಾಕಷ್ಟು ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಡೆಯಲ್ಲಿ ಅಂತಿಮ ದರ್ಶನ ಕೂಡ ಹೋಗಿ ಬರುತ್ತೆ. ಅದಾದ ಬಳಿಕ ಇಲ್ಲಿ ಅಂತಿಮ ದರ್ಶನಕ್ಕೆ ಈ ರೌಂಡ್ನಲ್ಲಿ ಇಡಲಾಗುತ್ತೆ. ಮತ್ತೆ ಪುನಃ ಯಾಕಂತ ಹೇಳಿದ್ರೆ ಇಲ್ಲಿಂದ ಒಂದು 4:30 ಅಥವಾ 5 ಗಂಟೆ ಸುಮಾರಿಗೆ ಅಂತಿಮ ದರ್ಶನ ಮುಗಿಸಿದೆ. ಅದೇ ರೀತಿ ಅಂತಿಮ ಯಾತ್ರೆಯನ್ನು ಇಲ್ಲಿಗ ಕಲ್ಲೇಶ್ವರ ಮಿಲ್ಲವರೆಗೂ ಕೂಡ ಹೋಗುತ್ತೆ. ಕಲ್ಲೇಶ್ವರ ಮಿಲ್ಲಲ್ಲಿ ಅವ್ರನ್ನ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇರೋದನ್ನು ಈ ಒಂದು ಮೈದಾನಕ್ಕೆ ಅಂತಿಮ ದರ್ಶನಕ್ಕೋಸ್ಕರವಾಗಿ ಮೃತದೇಹ ಬರುತ್ತೆ. ಹೀಗಾಗಿ ಜನಗಳು ನೋಡ್ಬೋದು. ಈ ದಶಾವಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನ ಬಂದು ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಈಗ ಮಧ್ಯಾಹ್ನದ ಬಿಸಿಲಾದರೂ ಕೂಡ ಜನ ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಆವಾಗಿಂದ ಬೆಳಗ್ಗೆ ಒಂದು 10ರಿಂದ 10:30 ಸುಮಾರಿಗಿಂದಲೂ ಕೂಡ ಜನ ನಿಂತವರಿದ್ದಾರೆ ಇಲ್ಲಿ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು 3-4 ಗಂಟೆಗಳ ಕಾಲ ಕ್ಯೂವಲ್ಲಿ ನಿಂತವರು ಕೂಡ ಈ ಒಂದು ಕ್ಯೂನಲ್ಲಿ ಇರ್ತಕ್ಕ ಜನನ ಕೂಡ ನೋಡ್ಬೋದಾಗಿದೆ. ಹೀಗಾಗಿ ಸಾಲು ಸಂಖ್ಯೆಯಲ್ಲಿ ಈ ಮೈದಾನಕ್ಕೆ ಜನ ಬರ್ತಾ ಇದ್ದಾರೆ. ನಮ್ಮ ನೆಚ್ಚಿನ ನಾಯಕ ಈ ಮರಣವನ್ನು ಹೊಂದಿದ್ದಾರೆ. ಹೀಗಾಗಿ ಅವ್ರನ್ನ ಕಣ್ಣು ತುಂಬಿಕೊಳ್ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಕಳೆದ ಒಂದು 15-20 ದಿನಗಳಿಂದ ಅವರು ಆಸ್ಪತ್ರೆ ಎದುರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಹೀಗಾಗಿ ಅವರಿಗೆ ಭೇಟಿ ಮಾಡಲಿಕ್ಕೂ ಕೂಡ ಸಾರ್ವಜನಿಕ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಅವರು ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು ಅಂತೇಳಿ ಬರ್ತಾ ಇರೋದು ನೀವು ನೋಡ್ಬೋದು. ಈಗ VIP ಗೇಟ್ ಇದೆ. VIP ಗೇಟ್ನಲ್ಲಿ ಭಾರಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿಕೊಡಲಾಗಿದೆ. ಯಾಕಂದರೆ ಸಾರ್ವಜನಿಕರಿಗೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿಗ VIPಗಳು, ಯಾಕಂದ್ರೆ CM ಸಿದ್ದರಾಮಯ್ಯ ಇರ್ಬೋದು,
ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸಚಿವರುಗಳು, ರಾಜ್ಯದ ಸಚಿವರುಗಳು, ಶಾಸಕರು ಯಾರೇ ಇದ್ರೂ ಕೂಡ ಇದೇ ಗೇಟ್ ಮೂಲಕ ಹೋಗಿ ಬರಬೇಕು. ಹೀಗಾಗಿ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣ, ಯಾಕಂದರೆ ಕೆಲವೇ ನಿಮಿಷದಲ್ಲಿ ಈ ಒಂದು ಹೈಸ್ಕೂಲ್ ಮೈದಾನಕ್ಕೆ ಈ ಒಂದು ಅಂತಿಮ ಯಾತ್ರೆಯ ಪಾರ್ಥಿವ ಶರೀರ ಬರುತ್ತೆ, ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದು. ಹೀಗಾಗಿ ಪೊಲೀಸ್ ಕೂಡ ಈಗ ಮೈಕ್ ಮೂಲಕವಾಗಿ ಅನೌನ್ಸನ್ನು ಮಾಡ್ತಾ ಇದ್ದಾರೆ. ಈಗ ಜನ ಬಂದವರು ಏನೇನು ಮಾಡಬೇಕು, ಅಂತಿಮ ದರ್ಶನಗಳು ಏನೇನು ಮಾಡ್ಕೊಳ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.